IPL ಅಂದ್ರೆ ದಿನಾ ಒಂದು ಸುದ್ದಿ ಇದ್ದೇ ಇರ್ತೈತಿ. ಆದ್ರೆ ಇಲ್ಲಿ ಗೆದ್ದವ್ರು ಸ್ವಲ್ಪ ಖುಷಿಯಿಂದ ಹೋಗ್ತಾರೆ, ಸೋತವ್ರು ಸ್ವಲ್ಪ ಮಾನಸಿಕವಾಗಿ ಹೋಗ್ತಾರೆ. ಸ್ವಲ್ಪ ಏನು ಬಿಡ್ರಿ, ಗೆದ್ದವ್ರು ಜಾಸ್ತಿ ಖುಷಿಯಾಗಿ ಹೋಗ್ತಾರೆ, ಸೋತವ್ರು ಸ್ವಲ್ಪ ಮಾನಸಿಕವಾಗಿ ಹೋಗ್ತಾರೆ. ಹಿಂಗಿರ್ಬೇಕಾದ್ರೆ ಗೆದ್ದರೂ ಒಂದಷ್ಟು ಸಂಕಷ್ಟಗಳು ಎದುರಾಕ್ಕಾವ. ಅಂಥ ಸಂಕಷ್ಟ ಈಗ ರಾಜಸ್ಥಾನ್ ರಾಯಲ್ಸ್ ತಂಡ ಎದುರಿಸಾಕತ್ತೈತಿ. ನಿನ್ನೆ 6 ವಿಕೆಟ್ಗಳಿಂದ ಮಸ್ತ್ ವಿನ್ ಆಗಿ ಇನ್ನೇನು ಹೋಗಿ ಮಸ್ತ್ ಪಾರ್ಟಿ ಮಾಡಿ, ಅಂದ್ರೆ ಊಟ ಗೀಟ ಮಾಡಿ ಮಕ್ಕಳು ಅನ್ನೋ ಅಷ್ಟಾಗ ಇಲ್ಲಿ ನಾಯಕ ಒಂದು ಕಿತಾಪತಿ ಮಾಡ್ಕೊಂಬಿಟ್ಟಾನ. ಆ ಕಿತಾಪತಿ ಏನಪ್ಪ ಅಂದ್ರೆ ವೇಪಿಂಗ್, ಅಂದ್ರೆ ನಾವು ಏನು ಸಿಗರೇಟ್ ಅಂತೀವಲ್ಲ, ಸಿಗರೇಟ್ ಅದನ್ನು ಸೇದ್ಕೊಂತ ರಾಜಾರೋಷವಾಗಿ ಏನು ನನ್ನ ಯಾರು ಕೇಳಬೇಕು, ನಾನೊಬ್ಬ ದೊಡ್ಡ ಸ್ಟಾರ್ ಅದೀನಿ, ದೊಡ್ಡ ಆಟಗಾರ ಅದೀನಿ ಅನ್ನೋ ಒಂದು ಧೈರ್ಯದ ಮೇಲೆ ಕುಂತರೋ, ಯಾವ ಧೈರ್ಯದ ಮೇಲೆ ಕುಂತರೋ ನಂಗಂತೂ ಗೊತ್ತಿಲ್ಲ. ಓಪನ್ ಆಗಿ ಕುಂತ ಆ ಒಂದು ಸಿಗರೇಟ್ ಸೇತಾ ಕುಂತಿದ್ರೆ, ಸಿಗರೇಟ್ ಸೇದೋದು ಏನು ದೊಡ್ಡದಲ್ಲ, ಎಲ್ಲರೂ ಮಾಡ್ತಾರೆ. ಈ ಹಿಂದೆ ದೆಹಲಿ ಒಳಗೂ ನಮ್ಮ MP ಅವರು ಯಾರೋ ಒಬ್ರು ಮಾಡಿದ್ರು ಅಂತೇಳಿ ಅದಕ್ಕೆಲ್ಲ ಕೆಲವು ಜನ ಕಮೆಂಟ್ಸ್ ಆಗ್ತಾಯಿದ್ರು, ಮಾತಾಡ್ತಾಯಿದ್ರು. ಆದರೆ ನೋಡ್ರಿ, ಆ ಒಂದು ಯಾವ ಕೆಲಸನ ಎಲ್ಲಿ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಅದೊಂದು IPL ಅನ್ನೋದು ದೊಡ್ಡ ವೇದಿಕೆ. ಅದನ್ನು ಯಾವುದೇ ಒಂದು ವಯಸ್ಸಿನ ಯಾವುದೇ ಅಂತರ ಇಲ್ಲ, ಪ್ರತಿಯೊಬ್ಬರು ನೋಡ್ತಾರೆ. ಮನ್ಯಾಗ ಒಂದು ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದವ್ರವರೆಗೂ ಪ್ರತಿಯೊಬ್ಬರು ನೋಡ್ತಾರೆ. ಅದನ್ನು ಹೆಣ್ಮಕ್ಳು ನೋಡ್ತಾರೆ, ಗಂಡು ಮಕ್ಕಳು ನೋಡ್ತಾರೆ, ಎಲ್ಲರೂ ನೋಡುವಂಥ ಅದೊಂದು ವೇದಿಕೆ ಅದ. ಅಂಥ ದೊಡ್ಡ ವೇದಿಕೆಯಿಂದ ಇವ್ರು ಏನು ಮೆಸೇಜ್ ಕೊಡ್ತಾರೆ ಜನರಿಗೆ, ಆ ಒಂದು ದೊಡ್ಡ ವೇದಿಕೆ ಮುಖಾಂತರ ಒಂದು ಜನಗಳಿಗೆ ಯಾವ ರೀತಿಯಾದಂಥ ಮೆಸೇಜನ್ನು ಕೊಡಬೇಕಂತನೂ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಇವ್ರನ್ನ ಹೆಂಗೆ ಒಪ್ಕೊಳ್ಳೋದು? ಒಂದು ತಂಡದ ನಾಯಕ ಆಗಿ, ಅದ್ರಾಗ ಆ ತಂಡದ ನಾಯಕ ಆಗಿ ತಂಡ ಹೆಂಗೆ ನಡೆಸ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿರ್ಬೇಕು. ಅಂತಂದ್ರಾಗ ಇವರ ತಪ್ಪು ದಾರಿ ತುಳ್ಕೊಂತ ಹೋದ್ರೆ ಆ ದಾರಿನ ಯಾರು ಸರಿಪಡಿಸೋರು, ಯಾರು ಹಿಂದೆ ಬರೋರಿಗೆ ದಾರಿ ತೋರಿಸೋರು ಯಾರು? ಈ ರೀತಿ ಆಗಿಬಿಟ್ಟೈತಿ. ಇನ್ನು ಸಿಗರೇಟ್ ಬಗ್ಗೆ ನೋಡೋದಾದ್ರೆ, ಸಿಗರೇಟ್ ನಮ್ಮ ಭಾರತದೊಳಗೆ 2019 ಒಳಗೆ ಬ್ಯಾನ್ ಆಗೈತಿ. ಅಷ್ಟೇ ಅಲ್ಲ, ಇದಕ್ಕೆ ಕೆಲವೊಂದಷ್ಟು ಕಠಿಣ ನಿಯಮಗಳು ಸಹಿತ ಐತಿ. ಸಿಗರೇಟ್ನ ಮಾರಾಟ ಮಾಡಿದ್ರೆ ಮತ್ತು ಸಿಗರೇಟ್ನ ಸೇದಿದ್ರೆ ಅವೇನಂತ ನೋಡೋಣ ಬರ್ರಿ. ಮೊದಲನೇದಾಗಿ IPLನಲ್ಲಿ ಕೆಲವೊಂದಷ್ಟು ರೂಲ್ಸ್ ಇದಾವೆ. ಆ ರೂಲ್ಸ್ ಪ್ರಕಾರ ಏನಾಗ್ಬೋದು ಅಂತ ಹಂಗೆ ಸಣ್ಣದಾಗಿ ನೋಡೋದಾದ್ರೆ, ದಂಡ ವಿಧಿಸೋದು ಮೊದಲನೇದಾಗಿ. ಸಾಮಾನ್ಯವಾಗಿ ನಾವು ನೋಡಿರ್ಬೋದು, ಒಂದು ಮ್ಯಾಚ್ ಒಳಗೆ ಯಾರೋ ಒಬ್ಬ ಬ್ಯಾಟ್ಸ್ಮನ್ನು ಬಾಲರು ಏನೋ ಒಂಥರ ಕಿತ್ತಾಟ ಆದ್ರೆ, ಅಥವಾ ಅವ್ರು ಏನಾದರೂ ಒಂದು ಬೇರೆ ರೀತಿಯಾಗಿ ವರ್ತನೆಗಳನ್ನು ಮಾಡಿದ್ರೆ, ಅವಾಗ ಅವ್ರಿಗೆ ಒಂದು ತಂಡದ ಅಥವಾ ಆ ಮ್ಯಾಚಿನ ಒಂದು ಇಷ್ಟು ದುಡ್ಡನ್ನು ಅವರು ಇಷ್ಟು % ಶೇಕಡಾವಾರು ದುಡ್ಡನ್ನು ಅವ್ರು ಭರಿಸ್ಬೇಕಂತೇಳಿ ಹಾಕ್ತಾರೆ. ಅದೇ ರೀತಿಯಾದಂಥ ಒಂದು ನಿನ್ನೆ ನಡೆದಂಥ ಒಂದು ಘಟನೆಗೆ ಆ ಒಂದು IPLದವರು ಒಂದಿಷ್ಟು ದಂಡವನ್ನು ಹೇರ್ಬೋದು. ಬಹುಶಃ ನಿನ್ನೆ ನಡೆದಂಥ ಒಂದು ಮ್ಯಾಚಿನ ಶೇಕಡ ಇಷ್ಟು ಅಂತೇಳಿ ಒಂದು ದಂಡನ, 1 ಲಕ್ಷಗಟ್ಟಲೆ ಒಂದು ದಂಡ ವಿಧಿಸ್ಬೋದು ಅಂತ ಅನ್ಕೋತೀವಿ. ಅದಲ್ಲ ಮತ್ತೇನು ಮಾಡ್ಬೋದು ಅಂತಂದ್ರೆ, ಇನ್ನು ಇದು ಭಾಳ ಅತಿಯಾಗಿ ಗಂಭೀರ ಆಗೈತೆಪ್ಪ, ಇನ್ನೂ ಗಂಭೀರವಾದ ವಿಷಯ ಆಗೈತೆ ಅಂತಂದ್ರೆ ಅವ್ರನ್ನ 1 ರಿಂದ 2 ಮ್ಯಾಚ್ ಹೊರಗಿಡುವಂಥ ಚಾನ್ಸಸ್ಗಳು ಇರ್ತಾವೆ. ಇದು IPL ರೂಲ್ಸ್ ಪ್ರಕಾರ ಇದು ಒಂದು ಹೌದು. ಆ ರಾಜಸ್ಥಾನ್ ರಾಯಲ್ಸ್ ಅವ್ರ ತಂಡದ ಮೇಲೆ ಬಂದಂಥ ಆ ಕಳಪೆಯನ್ನು ಹೋಗಲಾಡಿಸೋಲಕ್ಕೆ ಆ ತಂಡದ ನಾಯಕನ ಬದಲು ಮಾಡಿ, ಅಥವಾ ಅವ್ರ ತಂಡದ ಒಂದು ಗೌರವವನ್ನು ಉಳಿಸ್ಕೊಳ್ಳೋಕೆ ಅವರೇ ಏನಾದರೂ ಮುಂದುವರಿಯುವಂಥ ಚಾನ್ಸಸ್ಗಳು ಇದಾವೆ. ಭಾರತದ ಕಾನೂನು ಪ್ರಕಾರ ನೋಡೋದಾದ್ರೆ, 2019 ಎಲೆಕ್ಟ್ರಾನಿಕ್ ಸಿಗರೇಟ್ ನಿಷೇಧ ಕಾಯ್ದೆ ಪ್ರಕಾರ ನೋಡೋದಾದ್ರೆ, ರಿಯಾನ್ ಪರಾಗ್ ಅವ್ರಿಗೆ ಏನೇನು ಶಿಕ್ಷೆ ಆಗಬಹುದು ಅಂತೇಳಿ ಅಂದ್ರೆ, ಜೈಲು ಶಿಕ್ಷೆ ಆಗ್ಬೋದು. ಯಾವ ರೀತಿಯಾಗಿ ಅಂತಂದ್ರೆ, ಮೊದಲ ಬಾರಿ ಅಪರಾಧ ಮಾಡಿದ್ರೆ 1 ವರ್ಷದ ಜೈಲು ಶಿಕ್ಷೆ ಆಗುವಂಥ ಚಾನ್ಸಸ್ಗಳಿದಾವೆ. ಇನ್ನು ಮುಂದಿನದು ನೋಡೋದಾದ್ರೆ, ಈ ಕಾನೂನು ಉಲ್ಲಂಘನೆ ಮಾಡಿದಕ್ಕಾಗಿ 1 ಲಕ್ಷ ರೂಪಾಯಿವರೆಗೂ ದಂಡವನ್ನು ವಿಧಿಸಬಹುದಾಗಿರುತ್ತೆ. ಅಥವಾ ಇವರು ಇದು ಕ್ಯಾಮ್ರಾ ಒಳಗೆ ಕಂಡಿದ್ದು ಕ್ಯಾಮ್ರಾ ಒಳಗೆ ಕಂಡಿದ್ದು ಇದೇ ಮೊದಲು, ಬಟ್ ಈ ಹಿಂದೆನೂ ಈ ರೀತಿಯಾದಂಥ ಅವ್ರ ವರ್ತನೆಗಳು ಆಗಿದ್ದುವಪ್ಪ ಅಂತಂದ್ರೆ, ಕಾನೂನಿನಲ್ಲಿ ಅಥವಾ ಯಾವುದೇ ದಾಖಲೆಗಳಲ್ಲಿ ಉಲ್ಲೇಖ ಆಗಿದ್ದಪ್ಪ ಅಂತಂದ್ರೆ, ಅವಾಗ ಅವ್ರಿಗೆ 1 ರಿಂದ 3 ವರ್ಷಗಳ ಜೈಲು ಮತ್ತು 5 ಲಕ್ಷ ರೂಪಾಯಿ ದಂಡ ವಿಧಿಸುವಂಥ ಚಾನ್ಸಸ್ಗಳು ಇರ್ತಾವೆ. ಈಗ ಇಂಥ ದೊಡ್ಡ ವೇದಿಕೆಯಿಂದ ಅವರು ಏನು ಸಂದೇಶ ಕೊಡೋಕೆ ಈ ಒಂದು ದೊಡ್ಡದ ಪುಣ್ಯದ ಕೆಲಸ ಮಾಡಿದ್ರು ಏನೋ ನಂಗಂತೂ ಗೊತ್ತಿಲ್ಲ. ನಿಮಗೇನು ಅನಿಸ್ತೈತಿ? ಏನು ಈ ಒಂದು ವಿಷಯನ ಹಿಂಗೆ ಮಾಡ್ಕೊಂಡು ಏನೋ ಮಾಡಿ ಸಣ್ಣದಾಗಿ ಮುಚ್ಚಿ ಹಾಕಿಬಿಡ್ತಾರೋ, ಅಥವಾ ಇದನ್ನು ಏನಾದರೂ ಒಂದು ಕಾನೂನು ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾರೋ? ನಿಮಗೇನು ಅನಿಸ್ತೈತಿ? ಕಮೆಂಟ್ ಮಾಡಿ ತಿಳಿಸ್ರಿ.